ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಇರಾನ್ ವಿರುದ್ಧ ಇನ್ನು 4 ರಿಂದ 5 ವಾರ ಯುದ್ಧ ನಡೆಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಇರಾನ್ ನಮ್ಮ ಎಚ್ಚರಿಕೆಯನ್ನ ಕೇಳಿಲ್ಲ. ಭಯೋತ್ಪಾದನೆ ಪ್ರಾಯೋಜಕರು ಅಣ್ವಸ್ತ್ರ ಹೊಂದೋಕೆ ನಾವು ಬಿಡೋದಿಲ್ಲ. ಇರಾನ್ ಮೇಲೆ ರಣಭೀಕರ ದಾಳಿ ಮಾಡ್ತೇವೆ ಅಂತ ದೊಡ್ಡಣ್ಣ ಎಚ್ಚರಿಕೆ ಕೊಟ್ಟಿದ್ದಾರೆ. And we have right from the beginning we projected 4 to 5 weeks, but we have capability to go far longer than that. We'll do it whatever they're at the bottom of the sea. Third, we're ensuring that the world's #1 sponsor of terror can never obtain a nuclear weapon. Never going to have a nuclear weapon. I said that from the beginning. They're never going to have a nuclear weapon. They were on the road to getting one. ಅಬುಧಾಬಿಯಿಂದ ತಾಯ್ನಾಡಿಗೆ ಮರಳಿದ ಕನ್ನಡಿಗ. 3 ದಿನಗಳಿಂದ ಅಬುಧಾಬಿಯಲ್ಲೇ ಸಿಲುಕಿದ್ದ ಕನ್ನಡಿಗರು ಎತಿಹಾದ್ ಏರ್ವೇಸ್ನಲ್ಲಿ ತಾಯ್ನಾಡಿಗೆ ಬಂದಿಳಿದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ 230 ಕನ್ನಡಿಗರು ಆಗಮಿಸಿದ್ದಾರೆ. ಯುದ್ಧ ಭೂಮಿಯಿಂದ ಬಚಾವಾಗಿ ಬಂದು ನಿಟ್ಟುಸಿರು ಬಿಟ್ಟಿದ್ದಾರೆ. ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಾದಾಗ ತುಂಬಾ ಹೆದರಿಕೆ ಆಗಿತ್ತು. ಬಟ್ UAE ಗೌರ್ಮೆಂಟ್ ಟುಕ್ ವೆರಿ ಗುಡ್ ಕೇರ್. ಅಕಾಮಿಡೇಷನ್ ಎತಿಹಾದ್ ಅವರ ಅಕಾಮಿಡೇಷನ್ ಎಲ್ಲ ಚೆನ್ನಾಗಿ ಕೊಟ್ಟರು. ಸೊ ಹಿ ವಾಸ್ ಸೇಫ್. ಒಂದು ಕಡೆ ಇರಾನ್ ಮಂಡಿಯುರ್ತಿಲ್ಲ, ಮತ್ತೊಂದು ಕಡೆ ಇಸ್ರೇಲ್ ಅಮೆರಿಕ ದಾಳಿ ಮಾಡೋದನ್ನ ನಿಲ್ಲಿಸ್ತಿಲ್ಲ. ಈ ಯುದ್ಧ ಇನ್ನು ಅದೆಷ್ಟು ದಿನ ನಡೆಯುತ್ತೋ ಆ ದೇವನೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಇರಾನ್ ವಿರುದ್ಧ ಇನ್ನು 4 ರಿಂದ 5 ವಾರ ಯುದ್ಧ ನಡೆಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಇರಾನ್ ನಮ್ಮ ಎಚ್ಚರಿಕೆಯನ್ನ ಕೇಳಿಲ್ಲ. ಭಯೋತ್ಪಾದನೆ ಪ್ರಾಯೋಜಕರು ಅಣ್ವಸ್ತ್ರ ಹೊಂದೋಕೆ ನಾವು ಬಿಡೋದಿಲ್ಲ. ಇರಾನ್ ಮೇಲೆ ರಣಭೀಕರ ದಾಳಿ ಮಾಡ್ತೇವೆ ಅಂತ ದೊಡ್ಡಣ್ಣ ಎಚ್ಚರಿಕೆ ಕೊಟ್ಟಿದ್ದಾರೆ. And we have right from the beginning we projected 4 to 5 weeks, but we have capability to go far longer than that. We'll do it whatever they're at the bottom of the sea. Third, we're ensuring that the world's #1 sponsor of terror can never obtain a nuclear weapon. Never going to have a nuclear weapon. I said that from the beginning. They're never going to have a nuclear weapon. They were on the road to getting one. ಅಬುಧಾಬಿಯಿಂದ ತಾಯ್ನಾಡಿಗೆ ಮರಳಿದ ಕನ್ನಡಿಗ. 3 ದಿನಗಳಿಂದ ಅಬುಧಾಬಿಯಲ್ಲೇ ಸಿಲುಕಿದ್ದ ಕನ್ನಡಿಗರು ಎತಿಹಾದ್ ಏರ್ವೇಸ್ನಲ್ಲಿ ತಾಯ್ನಾಡಿಗೆ ಬಂದಿಳಿದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ 230 ಕನ್ನಡಿಗರು ಆಗಮಿಸಿದ್ದಾರೆ. ಯುದ್ಧ ಭೂಮಿಯಿಂದ ಬಚಾವಾಗಿ ಬಂದು ನಿಟ್ಟುಸಿರು ಬಿಟ್ಟಿದ್ದಾರೆ. ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಾದಾಗ ತುಂಬಾ ಹೆದರಿಕೆ ಆಗಿತ್ತು. ಬಟ್ UAE ಗೌರ್ಮೆಂಟ್ ಟುಕ್ ವೆರಿ ಗುಡ್ ಕೇರ್. ಅಕಾಮಿಡೇಷನ್ ಎತಿಹಾದ್ ಅವರ ಅಕಾಮಿಡೇಷನ್ ಎಲ್ಲ ಚೆನ್ನಾಗಿ ಕೊಟ್ಟರು. ಸೊ ಹಿ ವಾಸ್ ಸೇಫ್. ಒಂದು ಕಡೆ ಇರಾನ್ ಮಂಡಿಯುರ್ತಿಲ್ಲ, ಮತ್ತೊಂದು ಕಡೆ ಇಸ್ರೇಲ್ ಅಮೆರಿಕ ದಾಳಿ ಮಾಡೋದನ್ನ ನಿಲ್ಲಿಸ್ತಿಲ್ಲ. ಈ ಯುದ್ಧ ಇನ್ನು ಅದೆಷ್ಟು ದಿನ ನಡೆಯುತ್ತೋ ಆ ದೇವನೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಇರಾನ್ ವಿರುದ್ಧ ಇನ್ನು 4 ರಿಂದ 5 ವಾರ ಯುದ್ಧ ನಡೆಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಇರಾನ್ ನಮ್ಮ ಎಚ್ಚರಿಕೆಯನ್ನ ಕೇಳಿಲ್ಲ. ಭಯೋತ್ಪಾದನೆ ಪ್ರಾಯೋಜಕರು ಅಣ್ವಸ್ತ್ರ ಹೊಂದೋಕೆ ನಾವು ಬಿಡೋದಿಲ್ಲ. ಇರಾನ್ ಮೇಲೆ ರಣಭೀಕರ ದಾಳಿ ಮಾಡ್ತೇವೆ ಅಂತ ದೊಡ್ಡಣ್ಣ ಎಚ್ಚರಿಕೆ ಕೊಟ್ಟಿದ್ದಾರೆ. And we have right from the beginning we projected 4 to 5 weeks, but we have capability to go far longer than that. We'll do it whatever they're at the bottom of the sea. Third, we're ensuring that the world's #1 sponsor of terror can never obtain a nuclear weapon. Never going to have a nuclear weapon. I said that from the beginning. They're never going to have a nuclear weapon. They were on the road to getting one. ಅಬುಧಾಬಿಯಿಂದ ತಾಯ್ನಾಡಿಗೆ ಮರಳಿದ ಕನ್ನಡಿಗ. 3 ದಿನಗಳಿಂದ ಅಬುಧಾಬಿಯಲ್ಲೇ ಸಿಲುಕಿದ್ದ ಕನ್ನಡಿಗರು ಎತಿಹಾದ್ ಏರ್ವೇಸ್ನಲ್ಲಿ ತಾಯ್ನಾಡಿಗೆ ಬಂದಿಳಿದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ 230 ಕನ್ನಡಿಗರು ಆಗಮಿಸಿದ್ದಾರೆ. ಯುದ್ಧ ಭೂಮಿಯಿಂದ ಬಚಾವಾಗಿ ಬಂದು ನಿಟ್ಟುಸಿರು ಬಿಟ್ಟಿದ್ದಾರೆ. ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಾದಾಗ ತುಂಬಾ ಹೆದರಿಕೆ ಆಗಿತ್ತು. ಬಟ್ UAE ಗೌರ್ಮೆಂಟ್ ಟುಕ್ ವೆರಿ ಗುಡ್ ಕೇರ್. ಅಕಾಮಿಡೇಷನ್ ಎತಿಹಾದ್ ಅವರ ಅಕಾಮಿಡೇಷನ್ ಎಲ್ಲ ಚೆನ್ನಾಗಿ ಕೊಟ್ಟರು. ಸೊ ಹಿ ವಾಸ್ ಸೇಫ್. ಒಂದು ಕಡೆ ಇರಾನ್ ಮಂಡಿಯುರ್ತಿಲ್ಲ,
ಮತ್ತೊಂದು ಕಡೆ ಇಸ್ರೇಲ್ ಅಮೆರಿಕ ದಾಳಿ ಮಾಡೋದನ್ನ ನಿಲ್ಲಿಸ್ತಿಲ್ಲ. ಈ ಯುದ್ಧ ಇನ್ನು ಅದೆಷ್ಟು ದಿನ ನಡೆಯುತ್ತೋ ಆ ದೇವನೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಇರಾನ್ ವಿರುದ್ಧ ಇನ್ನು 4ರಿಂದ 5 ವಾರ ಯುದ್ಧ ನಡೆಸೋದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಇರಾನ್ ನಮ್ಮ ಎಚ್ಚರಿಕೆಯನ್ನ ಕೇಳಿಲ್ಲ. ಭಯೋತ್ಪಾದನೆ ಪ್ರಾಯೋಜಕರು ಅಣ್ವಸ್ತ್ರ ಹೊಂದೋಕೆ ನಾವು ಬಿಡೋದಿಲ್ಲ. ಇರಾನ್ ಮೇಲೆ ರಣಭೀಕರ ದಾಳಿ ಮಾಡ್ತೇವೆ ಅಂತ ದೊಡ್ಡಣ್ಣ ಎಚ್ಚರಿಕೆ ಕೊಟ್ಟಿದ್ದಾರೆ. And we have, right from the beginning, we projected 4 to 5 weeks, but we have capability to go far longer than that. We'll do it, whatever. They're at the bottom of the sea. Third, we're ensuring that the world's #1 sponsor of terror can never obtain a nuclear weapon, never going to have a nuclear weapon. I said that from the beginning. They're never going to have a nuclear weapon. They were on the road to getting one. ಅಬುದಾಬಿಯಿಂದ ತಾಯ್ನಾಡಿಗೆ ಮರಳಿದ ಕನ್ನಡಿಗ. 3 ದಿನಗಳಿಂದ ಅಬುದಾಬಿಯಲ್ಲೇ ಸಿಲುಕಿದ್ದ ಕನ್ನಡಿಗರು ಎತಿಹಾದ್ ಏರ್ವೇಸ್ನಲ್ಲಿ ತಾಯ್ನಾಡಿಗೆ ಬಂದಿಳಿದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ 230 ಕನ್ನಡಿಗರು ಆಗಮಿಸಿದ್ದಾರೆ. ಯುದ್ಧ ಭೂಮಿಯಿಂದ ಬಚಾವಾಗಿ ಬಂದು ನಿಟ್ಟುಸಿರು ಬಿಟ್ಟಿದ್ದಾರೆ. ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಾದಾಗ ತುಂಬಾ ಹೆದರಿಕೆ ಆಗಿತ್ತು. ಬಟ್ UAE ಗೌರ್ಮೆಂಟ್ ಟುಕ್ ವೆರಿ ಗುಡ್ ಕೇರ್. ಅಕಾಮಿಡೇಷನ್, ಎತಿಹಾದ್ ಅವರ ಅಕಾಮಿಡೇಷನ್ ಎಲ್ಲ ಚೆನ್ನಾಗಿ ಕೊಟ್ಟರು. ಸೊ ಹಿ ವಾಸ್ ಸೇಫ್. ಒಂದು ಕಡೆ ಇರಾನ್ ಮಂಡಿಯುರ್ತಿಲ್ಲ, ಮತ್ತೊಂದು ಕಡೆ ಇಸ್ರೇಲ್ ಅಮೆರಿಕ ದಾಳಿ ಮಾಡೋದನ್ನ ನಿಲ್ಲಿಸ್ತಿಲ್ಲ. ಈ ಯುದ್ಧ ಇನ್ನು ಅದೆಷ್ಟು ದಿನ ನಡೆಯುತ್ತೋ ಆ ದೇವನೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಇರಾನ್ ವಿರುದ್ಧ ಇನ್ನು 4ರಿಂದ 5 ವಾರ ಯುದ್ಧ ನಡೆಸೋದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಇರಾನ್ ನಮ್ಮ ಎಚ್ಚರಿಕೆಯನ್ನ ಕೇಳಿಲ್ಲ. ಭಯೋತ್ಪಾದನೆ ಪ್ರಾಯೋಜಕರು ಅಣ್ವಸ್ತ್ರ ಹೊಂದೋಕೆ ನಾವು ಬಿಡೋದಿಲ್ಲ. ಇರಾನ್ ಮೇಲೆ ರಣಭೀಕರ ದಾಳಿ ಮಾಡ್ತೇವೆ ಅಂತ ದೊಡ್ಡಣ್ಣ ಎಚ್ಚರಿಕೆ ಕೊಟ್ಟಿದ್ದಾರೆ. And we have, right from the beginning, we projected 4 to 5 weeks, but we have capability to go far longer than that. We'll do it, whatever. They're at the bottom of the sea. Third, we're ensuring that the world's #1 sponsor of terror can never obtain a nuclear weapon, never going to have a nuclear weapon. I said that from the beginning. They're never going to have a nuclear weapon. They were on the road to getting one. ಅಬುದಾಬಿಯಿಂದ ತಾಯ್ನಾಡಿಗೆ ಮರಳಿದ ಕನ್ನಡಿಗ. 3 ದಿನಗಳಿಂದ ಅಬುದಾಬಿಯಲ್ಲೇ ಸಿಲುಕಿದ್ದ ಕನ್ನಡಿಗರು ಎತಿಹಾದ್ ಏರ್ವೇಸ್ನಲ್ಲಿ ತಾಯ್ನಾಡಿಗೆ ಬಂದಿಳಿದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ 230 ಕನ್ನಡಿಗರು ಆಗಮಿಸಿದ್ದಾರೆ. ಯುದ್ಧ ಭೂಮಿಯಿಂದ ಬಚಾವಾಗಿ ಬಂದು ನಿಟ್ಟುಸಿರು ಬಿಟ್ಟಿದ್ದಾರೆ. ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಾದಾಗ ತುಂಬಾ ಹೆದರಿಕೆ ಆಗಿತ್ತು. ಬಟ್ UAE ಗೌರ್ಮೆಂಟ್ ಟುಕ್ ವೆರಿ ಗುಡ್ ಕೇರ್. ಅಕಾಮಿಡೇಷನ್, ಎತಿಹಾದ್ ಅವರ ಅಕಾಮಿಡೇಷನ್ ಎಲ್ಲ ಚೆನ್ನಾಗಿ ಕೊಟ್ಟರು. ಸೊ ಹಿ ವಾಸ್ ಸೇಫ್. ಒಂದು ಕಡೆ ಇರಾನ್ ಮಂಡಿಯುರ್ತಿಲ್ಲ, ಮತ್ತೊಂದು ಕಡೆ ಇಸ್ರೇಲ್ ಅಮೆರಿಕ ದಾಳಿ ಮಾಡೋದನ್ನ ನಿಲ್ಲಿಸ್ತಿಲ್ಲ. ಈ ಯುದ್ಧ ಇನ್ನು ಅದೆಷ್ಟು ದಿನ ನಡೆಯುತ್ತೋ ಆ ದೇವನೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಇರಾನ್ ವಿರುದ್ಧ ಇನ್ನು 4ರಿಂದ 5 ವಾರ ಯುದ್ಧ ನಡೆಸೋದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಇರಾನ್ ನಮ್ಮ ಎಚ್ಚರಿಕೆಯನ್ನ ಕೇಳಿಲ್ಲ. ಭಯೋತ್ಪಾದನೆ ಪ್ರಾಯೋಜಕರು ಅಣ್ವಸ್ತ್ರ ಹೊಂದೋಕೆ ನಾವು ಬಿಡೋದಿಲ್ಲ. ಇರಾನ್ ಮೇಲೆ ರಣಭೀಕರ ದಾಳಿ ಮಾಡ್ತೇವೆ ಅಂತ ದೊಡ್ಡಣ್ಣ ಎಚ್ಚರಿಕೆ ಕೊಟ್ಟಿದ್ದಾರೆ. And we have, right from the beginning, we projected 4 to 5 weeks, but we have capability to go far longer than that. We'll do it, whatever. They're at the bottom of the sea. Third, we're ensuring that the world's #1 sponsor of terror can never obtain a nuclear weapon, never going to have a nuclear weapon. I said that from the beginning. They're never going to have a nuclear weapon. They were on the road to getting one. ಅಬುದಾಬಿಯಿಂದ ತಾಯ್ನಾಡಿಗೆ ಮರಳಿದ ಕನ್ನಡಿಗ. 3 ದಿನಗಳಿಂದ ಅಬುದಾಬಿಯಲ್ಲೇ ಸಿಲುಕಿದ್ದ ಕನ್ನಡಿಗರು ಎತಿಹಾದ್ ಏರ್ವೇಸ್ನಲ್ಲಿ ತಾಯ್ನಾಡಿಗೆ ಬಂದಿಳಿದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ 230 ಕನ್ನಡಿಗರು ಆಗಮಿಸಿದ್ದಾರೆ.
ಯುದ್ಧ ಭೂಮಿಯಿಂದ ಬಚಾವಾಗಿ ಬಂದು ನಿಟ್ಟುಸಿರು ಬಿಟ್ಟಿದ್ದಾರೆ. ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಾದಾಗ ತುಂಬಾ ಹೆದರಿಕೆ ಆಗಿತ್ತು. ಬಟ್ UAE ಗೌರ್ಮೆಂಟ್ ಟುಕ್ ವೆರಿ ಗುಡ್ ಕೇರ್. ಅಕಾಮಿಡೇಷನ್ ಎತಿಹಾದವರು ಅಕಾಮಿಡೇಷನ್ ಎಲ್ಲ ಚೆನ್ನಾಗಿ ಕೊಟ್ಟರು. ಸೊ ಹಿ ವಾಸ್ ಸೇಫ್. ಒಂದು ಕಡೆ ಇರಾನ್ ಮಂಡಿಯುರ್ತಿಲ್ಲ, ಮತ್ತೊಂದು ಕಡೆ ಇಸ್ರೇಲ್ ಅಮೆರಿಕ ದಾಳಿ ಮಾಡೋದನ್ನ ನಿಲ್ಲಿಸ್ತಿಲ್ಲ. ಈ ಯುದ್ಧ ಇನ್ನು ಅದೆಷ್ಟು ದಿನ ನಡೆಯುತ್ತೋ ಆ ದೇವನೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.